ಬಂಧುಗಳೇ, ನಾವು ನೀವೆಲ್ಲ ಕಂಡಂತೆ ಈ ನಾಡಿನ ದಿಗ್ಗಜ ಎಸ್.ಎಲ್. ಭೈರಪ್ಪನವರು ನಿನ್ನೆ ನಿಧನ ಹೊಂದಿದ್ದಾರೆ. ಮಹಾನ್ ಸಾಹಿತಿ. ನೀವು ಕೇಳಿದ್ದೀರ, ಅವರ ಕಾದಂಬರಿಗಳನ್ನೆಲ್ಲ ತಾವೆಲ್ಲ ಓದಿದ್ದೀರಾ. ದೊಡ್ಡದಾಗಿ ತಿಳ್ಕೊಂಡಿರ್ತಕ್ಕಂಥ ದೊಡ್ಡ ಘನವಿದ್ವಾಂಸರು. ಅಂತಹ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿದ್ದಂತಹ ನಮ್ಮ ನಾಡು ಕಂಡಂಥ ಒಬ್ಬ ದಿಗ್ಗಜರು ನಿನ್ನೆ ನಿಧನ ಹೊಂದಿದ್ದಾರೆ. ಅವರಿಗೆ ನಾವು ಒಂದೇ ಒಂದು ನಿಮಿಷ ಎಲ್ಲರೂ ಎದ್ದು ಸಹ ಮೌನವನ್ನು ಆಚರಿಸೋರ ಮೂಲಕ ಶಾಂತಿಯನ್ನು ನಮ್ಮ ಕಲಾವಿದರ ಸಂಘದ ವತಿಯಿಂದ ನಾವು ಕೋರೋಣ. ನಮಸ್ಕಾರ ಎಲ್ಲರೂ. ರಾಮ ಜಯತು ಶ್ರೀರಾಮ ಸುರಾಮ ಅಮರ ವಿನುತ ಪದ ಅಮಿತ ಫಲಾಪ. ರಾಮ ಜಯತು ಶ್ರೀರಾಮ ಸುರಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜರ ರಾಮ ಪರಮ ಪುರುಷ ಹರಿ ಪಾವನ ಶ್ರೀರಘು. ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲಾಗದ. ರಾಮ ಜಯತು ಶ್ರೀರಾಮ ಸುನಾಮ. శ్రీ చిక్కన్న స్వామి కృపాపోషిత నాటక మండలికి, శ్రీ చిక్కన్న స్వామి కృపాపోషిత నాటక మండలికి, శ్రీ చిక్కన్న స్వామి కృపాపోషిత నాటక మండలికి, శ్రీరామ్ కి, హనుమాన్ కి, భక్త మండలికి, భోలో భారత్ మాతా కి. సీతా స్వామి, ನೋಡೈ ವನಗಂಧವ ಸೀತಾ, ನೋಡೈ ವನಗಂಧವ, ನೋಡೈ ವನಗಂಧವ, ನೋಡೈ ವನಗಂಧವ ಸೀತಾ, ನೋಡೈ ವನಗಂಧವ. ಪರಿಮಳವ ಬೀರುವ ತರ ತರದ ಪುಷ್ಪವ, ಪರಿಮಳವ ಬೀರುವ ತರ ತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ಸುರಗಿ ಸೇವಂತಿ
ಮನಕ್ಕೆ ಬಹಳ ಮುದವ ತರುವ ಜಾನಕಿ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಸುಮನಿದನು ನೋಡೈ ಬನದಂಧವ ಸೀತಾ ನೋಡೈ ಬನದಂಧವ ನೋಡೈ ಬನದಂಧವ ಜಾನಕಿ ಆರ್ಯಪುತ್ರ, ಈ ವನ ಪ್ರದೇಶವನ್ನು ನೋಡು, ಅದೆಷ್ಟು ರಮಣೀಯವಾಗಿರುವುದು. ಹೌದು ಪ್ರಿಯ. ಸೀತಾ, ಆಕಾಶವನ್ನು ಮುಟ್ಟುತ್ತಿರುವ ವೃಕ್ಷಗಳಿಂದಲೂ ಹೂವಿನ ರಾಶಿಗಳಿಂದಲೂ ಸರೋವರಗಳಿಂದಲೂ ಈ ರಾರಾಜಿಸುತ್ತಿರುವ ವನವು ನಿನ್ನ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದೆ ಜಾನಕಿ. ಆಹಾ, ಪ್ರಿಯ, ಸೀತಾ, ಆ ನಾಡಿಗಿಂತಲೂ ಕಾಡೆ ಮನಸ್ಸಿಗೆ ಎಷ್ಟೊಂದು ಸಂತೋಷವನ್ನ ನೆಮ್ಮದಿಯನ್ನುಂಟು ಮಾಡುತ್ತದೆ. ಜಾನಕಿ, ಈ ವನವನ್ನು ನೀನೊಂದು ಬಾರಿ ವರ್ಣಿಸುವೆಯಾ? ಸೀತಾ, ಸಖಾ ಅರುಣ ಮುಖ ಪ್ರಾಣನಾಯಕ ಪ್ರಿಯ, ಓ ಸಖ ಅರುಣ ಮುಖ ಪ್ರಾಣನಾಯಕ, ಓ ಸಖ ಅರುಣ ಮುಖ ಪ್ರಾಣನಾಯಕ, ಅಧರ ಮಧುರ ಸವಿಯೇ ಸುಖವ ಬಯಸಿ ಬಯಸಿ ಬಂದ ಭಾಗ್ಯ, ಅಧರ ಮಧುರ ಸವಿಯೇ ಸುಖವ ಬಯಸಿ ಬಯಸಿ ಬಂದ ಭಾಗ್ಯ, ಓ ಸಖ ಅರುಣ ಮುಖ ಪ್ರಾಣನಾಯಕ. ಯಾವ ಜನ್ಮದ ಪುಣ್ಯದ ಫಲವು ನಿಮ್ಮ ಪಡೆದ ಧನ್ಯಳಾಗಿ, ಯಾವ ಜನ್ಮದ ಪುಣ್ಯದ ಫಲವು ನಿಮ್ಮ ಪಡೆದ ಧನ್ಯಳಾಗಿ, ನಿಮ್ಮ ಪಡೆದ ಧನ್ಯಳಾಗಿ, ನಿಮ್ಮ ಪಡೆದ ಧನ್ಯಳಾಗಿ, ಜಗದಳಿಂದು ಮಾನ್ಯಳಾಗಿ, ಓ ಸಖ ಅರುಣ ಮುಖ ಪ್ರಾಣನಾಯಕ, ಓ ಸಖ ಅರುಣ ಮುಖ ಪ್ರಾಣನಾಯಕ, ಅಧರ ಮಧುರ ಸವಿಯೇ ಸುಖವ ಬಯಸಿ ಬಯಸಿ ಬಂದ ಭಾಗ್ಯ,
ಅಲ್ಲಿ ನೋಡಿ, ಸೀತಾ, ಆ ಮೃಗವನ್ನು ನೋಡಿದ್ದೀರಾ? ಜಾನಕಿ, ಎಷ್ಟೊಂದು ಮನೋಹರವಾಗಿರುವುದು. ಹೌದೇ? ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳಿಬೇಕು. ಕಾಂಚನ ಮೃಗಮಯ ದೇಹವೋ ಮೆಂಚುವ ಚುಕ್ಕೆಗಳ ಮೆಂಚುವ ಚುಕ್ಕೆಗಳ ಸಂಚಳಿಂಚುವ ಮಿಂಚುವ ಚುಕ್ಕೆಗಳು ಸೀತಾ, ಲಾಲಿಸು ನೀಲಾಬ್ಜನೆ ನಯನ ವನ ವಿರಾಜಮಾನನೆ. ಲಾಲಿಸು ನೀಲಾಬ್ಜನೆ ನಯನ ವನ ವಿರಾಜಮಾನನೆ. ಲಾಲಿಸು ನೀಲಾಬ್ಜನೆ ನಯನ ವನ ವಿರಾಜಮಾನನೆ. ಲಾಲಿಸು ಕಾಂತನಿ ಮೃಗನಿದ ನೀ ತಂದು ಕೊಟ್ಟರೆ ಕಾಂತನಿ ಮೃಗನಿದ ನೀ ತಂದು ಕೊಟ್ಟರೆ ನಾನ್ ದೋಷದೊಳಗಿರುವೆ. ವನ ವಿರಾಜಮಾನನೆ. ಲಾಲಿಸು ನೀಲಾಬ್ಜನೆ ನಯನ ವನ ವಿರಾಜಮಾನನೆ. ಲಾಲಿಸು ಲಾಲಿಸು ಲಾಲಿಸು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವೆನು. ಏನು ಹೇಳುವಿರಿ? ಜಾನಕಿ, ಸೀತಾ, ಅದು ನಿಜವಾದ ಮೃಗವೆಂದು ತೋರುತ್ತಿಲ್ಲ. ಸೀತಾ, ಬೇಡ ಸೀತಾ. ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆಂದ. ಜಾನಕಿ, ಮಾಯಾ ಮೃಗವ ನೀನಿದ ನೋಡಿ ಬಯಸುವೆ ಏಕೆಂದ. ಮಾಯಾ ಮೃಗವ ನೀನಿದ. ಸೀತಾ, ಬೇಡ ಸೀತಾ. ದಾನವ ಮಾಯೇ ಸೀತಾ, 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 ಸೀತಾ. ಜಾನಕಿ, ಬನವ ಮಾಯೆ ಪ್ರೇಮ ಜಾಯೆ. ಬೇಡ ಸೀತಾ. ದಾನವ ಮಾಯೆ ಪ್ರೇಮ ಜಾಯೆ.
ಮಮತೆಯ ಬಿಡು ನಿಜವನು ಹರುಹುವೆ ಮಮತೆಯ ಬಿಡು ನಿಜವನರುಹುವೆ ಮಮತೆಯ ಬಿಡು ಬೇಡ ಜಾನಕಿ ನಿಜವನರುಹುವೆ ಮಮತೆಯ ಬಿಡು ಮಾಯಾ ಮೃಗವ ನಿದ ನೋಡಿ ಬಯಸುವೆಯೇ ಮಾಯಾ ಮೃಗವನಿದ 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 ಜಾನಕಿ ಅದು ನಿಜವಾದ ಮೃಗವೆಂದು ತೋರುತ್ತಿಲ್ಲ. ಅಲ್ಲದೆ ಅದರ ಸಹವಾಸವೇ ನಮಗೆ ಬೇಡ. ಆರ್ಯಪುತ್ರ, ಅದು ಮಾಯ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನೀಚವಾದ ಮೃಗವೇ ಆದರೆ ಅದನ್ನು ಬಂಧಿಸಿದಲ್ಲಿ ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ದಯಮಾಡಿ ನನ್ನ ಕೋರಿಕೆಯನ್ನು ನೆರವೇರಿಸಲಾರ್ಯ? ಬೇಡ ಜಾನಕಿ, ನೀನು ಬಯಸುವುದಾದರೆ ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದುಕೊಡುವೆ. ಸರಿ ಸರಿ, ಸಮೀಪದಲ್ಲಿಯೇ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದ ನೀವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ಹಿಡಿದುಕೊಡಬಲ್ಲಿರಾ? ಕೂಡುದು ಕೂಡುದು, ನನಗೆ ಈ ಮೃಗವನ್ನೇ ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಜಾನಕಿ ಹಾಗೋ ಲಕ್ಷ್ಮಣ ಲಕ್ಷ್ಮಣ ಹೊಣೆಯಾಗಬೇಕು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಆ ಭೃಗುವನ್ನು ನೋಡು. ಅಣ್ಣ, ಮೃಗವೇನು ಬಹಳ ಚೆನ್ನಾಗಿರುವುದು, ಆದರೆ ಅದು ನಿಜವಾದ ಮೃಗವಲ್ಲವೆಂದು ತೋರುತ್ತಿರುವುದಲ್ಲಣ್ಣ? ಹೌದು ಲಕ್ಷ್ಮಣ, ನನಗೂ ಹಾಗೆ ತೋರುತ್ತಿರುವುದು. ಅಲ್ಲದೆ ಜಾನಕಿಯು ಆ ಮೃಗವನ್ನು ಇಷ್ಟಪಟ್ಟಿರುವಳು. ನಾನು ಆ ಮೃಗವನ್ನು ಹಿಡಿದು ತರುವೆನು. ಅಲ್ಲಿಯವರೆಗೂ ನೀನು ಇಲ್ಲಿಯೇ ಇದ್ದು ಜಾನಕಿಯನ್ನು ಬಹಳ ಎಚ್ಚರದಿಂದ ನೋಡಿಕೊಂಡಿರು. ಅಣ್ಣ, ಸ್ವಲ್ಪ ಕಾರ್ಯಕ್ಕಾಗಿ ನೀವು ಹೋಗುವುದೇ? ನನಗಪ್ಪಣೆಯನ್ನು ಕೊಡು, ಆ ಮೃಗವನ್ನು ಹಿಡಿದು ಸೆಳೆದು ತರುವೆನು. ಲಕ್ಷ್ಮಣ, ಆ ಕಾರ್ಯವು ನಿನ್ನಿಂದ ಅಸಾಧ್ಯವೆಂದು ನಾನು ಹೇಳುತ್ತಿಲ್ಲ. ಅಲ್ಲದೆ ಪತ್ನಿಯು ಬೇಯಿಸಿದ್ದನ್ನು ಪತಿಯು ತಂದು ಕೊಡಬೇಕಾಗಿರೋದು ಕರ್ತವ್ಯವಲ್ಲವೇ? ಆದ್ದರಿಂದ ನಾನು ಆ ಮೃಗವನ್ನು ಹಿಡಿದು ತರುವೆನು. ಅಲ್ಲಿಯವರೆಗೂ ನೀನು ಇಲ್ಲಿಯೇ ಇದ್ದು ಜಾನಕಿಯನ್ನು ಎಚ್ಚರದಿಂದ ನೋಡಿಕೊಂಡಿರು. ಹಾಗೆ ಆಗಲ್ಲ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀನು, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀನು, ಅಲ್ಲಿಯೇ ನಿನ್ನಯ ಸೊಲ್ಲನು ಅಡಗಿಬೆ, ಅಲ್ಲಿಯೇ ನಿನ್ನಯ ಸೊಲ್ಲನು ಅಡಗಿಬೆ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗವೇ ನೀನು. ಲಕ್ಷ್ಮಣ ಸೀತಾ ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೀಯಾ? ಕೇಳಿದೆಯಾ ನಿನ್ನಣ್ಣನ ಆರ್ತ ಧ್ವನಿಯಲ್ಲ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಅಮ್ಮ, ರಾಮಚಂದ್ರನಿಗೆ ಅಪಾಯವೇ? ಅಮ್ಮ, ಯಾರೋ ರಾಕ್ಷಸರು ನಮ್ಮನ್ನು ವಂಚಿಸಲು ಹೀಗೆ ಕೂಗಿಕೊಂಡಿರಬೇಕು. ನೀನು ಭಯಪಡಬೇಡ, ಧೈರ್ಯದಿಂದಿರು ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಲಕ್ಷ್ಮಣ, ಹೊರಡು. ಅಮ್ಮ, ರಾಮಚಂದ್ರನಿಗೆ ಅಪಾಯವೇ? ಅಮ್ಮ,
ರಾಮಚಂದ್ರನಿಗೆ ಶತ್ರುವಾಗಿ ಬದುಕಬಲ್ಲ ವೀರರು ಈ ಮೂರು ಲೋಕದಲ್ಲಿ ಯಾರು ತಾನೇ ಇರಬಹುದು. ಅಲ್ಲದೆ ನಿನ್ನೋರ್ವಳನ್ನೇ ಬಿಟ್ಟು ಹೇಗೆ ಹೋಗಲಿ? ಲಕ್ಷ್ಮಣ, ಸಮಾಧಾನದಿಂದ ಇರು ತಾಯಿ. ಲಕ್ಷ್ಮಣ, ಎಂತಹ ವೀರಾದಿ ವೀರನಾದ್ರು, ಶೂರಾದಿ ಶೂರನಾದ್ರು ವಂಚನೆಯ ಜಾಲಕ್ಕೆ ಸಿಲುಕಿದಾಗ ಸಂಕಟ ಪಡಬೇಕದ್ದು ಸಹಜವೇ ವೈದ್ಯ. ಜಾಗೃತಿಯಾಗಿ ಹೋಗಿ ಮಣ್ಣನ ಕುಶಲವನ್ನು ನೋಡು. ಹೋಗಲಾರ್ಯ, ಹೋಗಲಾರ್ಯ, ಹೋಗಲಾರ್ಯ ಲಕ್ಷ್ಮಣ. ನನ್ನನ್ನು ಕ್ಷಮಿಸುತ್ತಾಯಿ. ನಿಂದೋರ್ವಳೆಂದೇ ಬಿಟ್ಟು ಹೋದರೆ ಅಣ್ಣನೇನೆನ್ನುವನೋ ಎಂಬ ಉಭಯ ಸಂಕಟದಿಂದ ನಾನು ನರಳುತ್ತಿರುತ್ತೇನೆ. ನಾನು ಖಂಡಿತವಾಗಿ ಸಾಧ್ಯವಿಲ್ಲ ತಾಯಿ, ನನ್ನಿಂದ ಸಾಧ್ಯವಿಲ್ಲ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಯಲ್ಲ. ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಲಕ್ಷ್ಮಣ, ಖಂಡಿತವಾಗಿ ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗರ್ಥವಾಯಿತು. ನಿನ್ನಣ್ಣನ ಕೇಡಿಗೆ ಆಹುತಿಯಾದರೆ ಈ ನಿನ್ನತ್ತಿಗೆಯು ಸುಲಭವಾಗಿ ನಿನ್ನವಳಾಗುವುದೆಂಬ ದುರಾಲೋಚನೆ. ರಾಮಚಂದ್ರ, ಕಾಸಿದ ಸರಳಿನ ತೆರದಲ್ಲಿ ಕಾಸಿದ ಸರಳಿನ ತೆರದಲ್ಲಿ ಈರಿಯುತ್ತಿದೆ ಈ ನುಡಿಯು ಎನ್ನ ಕರ್ಣ ದ್ವಯಂಗಳ. ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮೂಲ. ಈ ಧರಣಿ ಜಯ ಕಠಿಣ ನುಡಿಗಳ ಕೇಳುವ ಮುನ್ನ ಎನ್ನಯ ಕರಣವು ಹೋಗದಿಗುದೆ ರಾಮ. ರಾಮಚಂದ್ರ, ರಾಮ, ರಾಮಚಂದ್ರ, ರಾಮ, ರಾಮ. ಅಬ್ಬಾ, ಎಂತ ಕಠಿಣವಾದ ಮಾತುಗಳನ್ನಾಡಿದ್ದಾರೆ. ಇಂಥ ಕರ್ಣ ಕಠೋರವಾದ ಮಾತುಗಳನ್ನಾಡುವ ಬದಲು ಲಕ್ಷ್ಮಣ ಹೋಗು, ನಿನ್ನ ಪ್ರಾಣವನ್ನಾದರೂ ತ್ಯಜಿಸು ಎಂದು ಆಜ್ಞೆ ಮಾಡಿದ್ದರೆ ಸಂತೋಷವಾಗಿ ನನ್ನ ಶಿರಸನ್ನು ಕತ್ತರಿಸಿ ನಿನ್ನ ಪಾದದ ಮೇಲಿಡುತ್ತಿದ್ದನಲ್ಲ ತಾಯಿ. ಇಂಥ ಕರ್ಣ ಕಠೋರವಾದ ಮಾತುಗಳೊಂದು ಕೇಳಲು ನಾನಂತಹ ರಾಜ್ಯ ವೈಭವವನ್ನು ತ್ಯಜಿಸಿ ಮಾತಾ ಪಿತೃಗಳ ಸೇವೆಯನ್ನು ದೂರೀಕರಿಸಿ ಇಲ್ಲಿಗೆ ಬಂದೇನೆ ತಾಯಿ. ಅಮ್ಮ, ಎತ್ತ ತಾಯಿಯಾದ ಸುಮಿತ್ರಾ ದೇವಿಯನ್ನು ನಿನ್ನ ರೂಪದಲ್ಲಿ ಕಂಡ ನನಗೆ ಇಂಥ ನಿಂದನೆಯ ತಾಯಿ, ಆಗಲಿ ತಾಯಿ, ಆಗಲಿ.
ಅಣ್ಣನ ಆಜ್ಞೆಯನ್ನು ಮೀರಿ ನಿನ್ನ ಮಾತಿನಂತೆ ನಾನು ಹೋಗುವೆನು. ಆದರೆ ನನ್ನೊಂದೊಂದು ಪ್ರಾರ್ಥನೆಯನ್ನು ಪಾಲಿಸಬೇಕು ತಾಯಿ. ಏನದು? ಅಮ್ಮ, ಇಲ್ಲಿ 7 ಸಪ್ತ ಋಷಿಗಳ ಮಂಡಲವನ್ನು ಬರೆಯುವೆನು. ಅದನ್ನು ದಾಟಿ ಎಂದಿಗೂ ಹೊರಗಡೆ ಬರಕೂಡದು ತಾಯಿ. ಇದು ನನ್ನ ಪ್ರಾರ್ಥನೆ. ಹಾಗೆ ಆಗಲಿ, ಜಾಗೃತಿಯಾಗಿಕೊಳ್ಳಿ. ಹೇ ವನದೇವತೆಗಳೇ, ಮೃಗ ಪಕ್ಷಿಗಳೇ, ಅಣ್ಣನ ಆಜ್ಞೆಯನ್ನು ಮೀರಿ ಮಾತೆ ಹೋರ್ವಳನ್ನೇ ಬಿಟ್ಟು ಹೋಗುತ್ತಿರುವೆ. ನಮ್ಮ ಹತ್ತಿಗೆಯವರನ್ನು ಕಾಪಾಡುವ ಭಾರ ನಿನ್ನದು. ಪೂಜ್ಯರೇ, ನಮಸ್ಕರಿಸುವೆನು. ಭದ್ರೆ, ನಿನಗೆ ಮಂಗಳವಾಗಲಿ. ಮಾರ್ಗಾಯಾಸದಿಂದ ಬಳಲಿ ಬಂದಿರುವ ನನಗೆ ಏನಾದರೂ ಆಹಾರವನ್ನು ನೀಡು ತಾಯಿ. ಹಾಗೆ ಆಗಲಿ, ಸ್ವಲ್ಪ ಸಾವಕಾಶದಿಂದಿರಿ. ಎಂತಹ ಲಾವಣ್ಯವತಿ! ಇವನನ್ನು ಹೊಂದದ ಈ ಜನ್ಮ. ಭಲೇ ಲಕ್ಷ್ಮಣ! ಹತ್ತಿಗೆ ಸಂರಕ್ಷಣೆಗಾಗಿ ಸಪ್ತಋಷಿಗಳನ್ನೇ ಪ್ರತಿಷ್ಠಾಪಿಸಲಿಲ್ಲವೇ? ಇರಲಿ, ಉಪಾಯದಿಂದ ಕಾರ್ಯ ಸಾಧಿಸುವೆನು. ಹಸಿವು, ದಾಹ, ಮುಂದೆ ಬಂದು ಭಿಕ್ಷೆಯನ್ನು ನೀಡು ತಾಯಿ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ತಾವೇ ಮುಂದೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ಸಪ್ತಋಷಿಗಳನ್ನು ಬರೆದಿರುವುದು ನಿನ್ನನ್ನು ಕ್ರೂರ ಮೃಗಗಳಿಂದಲೂ ರಾಕ್ಷಸರ ಮಾಯೆಯಿಂದಲೂ ಸಂರಕ್ಷಿಸಲೋಸ್ಕರವಾಗಿ. ನಮ್ಮಂತಹ ಮುನಿಪಂಗವರಿಗೆ ಭಿಕ್ಷೆ ನೀಡಲು ಅಭ್ಯಂತರ ನೀಡುವುದಾದರೇನು? ಇಲ್ಲವಾದರೆ ನಾನು ಮುಂದಕ್ಕೆ ತಿರುಳು. ಪೂಜ್ಯರೇ, ಕೋಪಿಸಲಾಗದು, ಶಾಂತರಾಗಿ. ನಿಮ್ಮಿಚ್ಛೆಯಂತೆ ಭಿಕ್ಷೆಯನ್ನು ನೀಡುವೆನು. ಮುಂದೆ ಬಾ. ಜಾನಕಿ, ಇದೋ ನೋಡು ಪೌಲಶ್ಯವಂತ ಕಳಸೋಂಬುದಿ ಚಂದ್ರನ. ಜಾನಕಿ, ಇದೋ ನೋಡು ಪೌಲಶ್ಯವಂತ ಕಳಸೋಂಬುದಿ ಚಂದ್ರನ. ಹರಿರಾಯರ ಗಂಡನ. ಇದೋ ನೋಡು ಮನ್ಮತಾಂಗನ. ಇದೋ ನೋಡು ದಾನವೇಂದ್ರನ. ರಾವಣ ಸಾರ್ವಭೌಮನ ನೀ ನೋಡೇ. ಜಾನಕಿ, ತ್ರಿಲೋಕ ವಿಖ್ಯಾತ ಪರಾಕ್ರಮಶಾಲಿಯಾದ ಈ ರಾವಣೇಶ್ವರನ್ನು ಸೇರಿ ಲಂಕಾಪಟ್ಟಣಕ್ಕೆ ನಡೆ. ನೋಡು ಜಾನಕಿ, ಇಂದ್ರಾದಿ ದೇವತೆಗಳೆಲ್ಲರೂ ನನ್ನ ಅಧೀನರು. ದೇವರಾರ್ಯರೆಲ್ಲ ನನ್ನ ಅರಮನೆ ಪರಿಚಾಣಿಕೆಯರು. ಮನುಷ್ಯ ಮಾತ್ರದವರು ನನ್ನನ್ನು ಕಂಡರೆ ಗಡಗಡನೆ ನಡುಗಿ ಅಲ್ಲಾಡಿ ಹೋಗಿರುವು. ಹೀಗಿರುವಲ್ಲಿ ಆ ಬಡರಾಮನನ್ನು ಕಟ್ಟಿಕೊಂಡು ನಿನಗೇನು ಪ್ರಯೋಜನ ಜಾನಕಿ? ಬಾ ಜಾನಕಿ. ರಾಮಚಂದ್ರ ಪ್ರಭು, ಅದೆಷ್ಟು ವಿಧವಾಗಿ ಹೇಳಿದರು ನಿನ್ನ ಮಾತನ್ನು ಕೇಳಿದೆ ನಾನು ಇಂತಹ ವಿಪತ್ತಿಗೆ ಗುರಿಯಾದನಲ್ಲ ಸ್ವಾಮಿ. ಈ ಸಮಯದಲ್ಲಿ ನನ್ನನ್ನು ಕಾಪಾಡುವರಾದರೂ ಯಾರು? ನನ್ನನ್ನು ರಕ್ಷಿಸುವರಾದರೂ ಯಾರು? ಜಾನಕಿ, ಪರಾಕ್ರಮ ಧುರಂಧರನಾದ ಈ ರಾವಣೇಶ್ವರನನ್ನು ಆ ನಿನ್ನ ಪತಿಯು ಏನನ್ನು ಮಾಡಲಾರನು. ಬಾ ಜಾನಕಿ, ಬಾ. ನನ್ನ ವಶಲೋದರೆ ನಿನಗೆ ತ್ರಿಲೋಕವಾಸಿಯಾಗುವುದು.
ತ್ರಿಲೋಕ ಬಾ ಬಾ ಜಾನಕಿ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಯಾರಾದರೂ ಕಾಪಾಡಿ ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ರಾಮಚಂದ್ರ ಎಲ್ಲಿರುವರೇ ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಯಾರು? ನನ್ನ ಮಿತ್ರನಾದ ದಶರಥ ಚಕ್ರವರ್ತಿಯನ್ನು ರೋಧಿಸುತ್ತಿರುವರು. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ನಾನಾದರೂ ದಶರಥ ಚಕ್ರವರ್ತಿಗಳ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸಿರುವನು. ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು ಪಕ್ಷಿರಾಜ, ಕಾಪಾಡು. ಎಲ್ಲವೋ ನಾರಿಚೋರ, ಜಗನ್ಮಾತೆಯನ್ನು ಕಳ್ಳನೊಂದು ಕದ್ದುಕೊಂಡು ಹೋಗುತ್ತಿರುವೆಯ? ನಿಜವಾದ ಗಂಡನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಓಹೋ, ಈತನು ದಶರಥ ಚಕ್ರವರ್ತಿಯ ಮಿತ್ರನು. ಇವನನ್ನು ಬಹಳ ಉಪಾಯದಿಂದ ಮಾತನಾಡಿಸಿ ಮುಂದಕ್ಕೆ ಹೋಗಬೇಕು. ಎಲ್ಲೋ, ಈಕೆಯು ನನ್ನ ಧರ್ಮಪತ್ನಿಯು. ಇದನ್ನು ವಿಚಾರಿಸಲು ಕಾರಣವಾದರೂ ಏನು? ಮುಚ್ಚುಬಾಯಿ. ಧರ್ಮಪತ್ನಿ ಎಂದು ಸಂಬೋಧಿಸುವ ನಿನ್ನ ನಾಲಿಗೆ ಸೇರಿ ಹೋಗಲಾರದು. ಅಯ್ಯೋ, ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು. ಎಲ್ಲವೋ ನಾರಿಚೋರ, ಜಗನ್ಮಾತೆಯನ್ನು ಕಳ್ಳನೊಂದು ಕದ್ದುಕೊಂಡು ಹೋಗ್ತಿರುವೆಯ? ಅವಳನ್ನೇನಾದ್ರೂ ಕೆಣಕೊಂಡು ಹೋಗಬೇಕಾದ್ರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿಹದ್ದೆ, ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಸಮುದ್ರದ ದಡದಲ್ಲಿ ಸತ್ತು ಬಿದ್ದಿರುವ ಜಲಚರಗಳನ್ನು ತಿಂದು ಜೀವಿಸುವ ನೀನು ನನ್ನೊಡನೆ ಪ್ರತಿಭಟಿಸಬಲ್ಲೆಯಾ? ಹಾಗಾದ್ರೆ ಯುದ್ಧಕ್ಕೆ ನಿಲ್ಲು. ಯುದ್ಧನಾಗು. ಈತನು ಮಹಾಪರಾಕ್ರಮಿಯು. ಉಪಾಯದಿಂದ ಗೆದ್ದು ಮುಂದಕ್ಕೆ ಹೋಗಬೇಕು. ಎಲ್ಲವೂ ನಾವೀರ್ವರು ಸಮಫಲಶಾಲಿಗಳು. ಆದ್ದರಿಂದ ನಾವು ನಮ್ಮ ಜೀವದ ನೆಲೆಗಳನ್ನು ಅರಿತು ಯುದ್ಧ ಮಾಡುವುದು ಉಚಿತವಾದದ್ದು. ಹಾಗೆ ಆಗಲಿ. ಆದ್ದರಿಂದ ಹೇಳು, ನಿನ್ನ ಜೀವದ ನೆಲೆಯು ಎಲ್ಲಿರುವುದೆಂದು? ನನ್ನ ಪ್ರಾಣದ ನೆಲೆಯು ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದೋ? ಬಹಳ ಸಂತೋಷ, ಬಹಳ ಸಂತೋಷ. ನನ್ನ ಜೀವ ನೆಲೆಯು ನನ್ನ ಈ ಎಡಗಾಲ ಒಂಗುಷದಲ್ಲಿರುವುದು. ಸಿದ್ಧನಾಗು. ಸಿದ್ಧವಾಗು. ನೋಡಿದೆಯಾ ಜಾನಕಿ, ನಿನ್ನನ್ನು ಕಾಪಾಡಲು ಬಂದ ಈ ಜಟಾಯುವಿನ ಗತಿ ಏನಾಯಿತು ಎಂಬುದು. ಕಾಲ ವಿಳಂಬ ಕೂಡದು. ಅಯ್ಯೋ ಪಕ್ಷಿರಾಜನೇ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿ. ಏನು ಮಾಡಲಿ, ಏನು ಮಾಡಲಿ? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆಯಾದರೆ ಹೇಗೆ? ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೇ ನಿಜವಾಗಿದ್ದೇನೆ. ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು. ತಡ ಮಾಡಬೇಡ. ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಏನಿದು? ನಾನು ಮೃಗವೆಂದು ಬಾಣವನ್ನು ಪ್ರಯೋಗ ಮಾಡಿದಾಗ ಅದು ಯಾವುದೋ ರಾಕ್ಷಸ ರೂಪದಲ್ಲಿ ಪ್ರಾಣವನ್ನು ಬಿಟ್ಟಿತಲ್ಲ. ಅಲ್ಲದೆ ನನ್ನ ಧ್ವನಿಯನ್ನೇ ಆವರಿಸಿಕೊಂಡು ಹಾ ಲಕ್ಷ್ಮಣ, ಹಾ ಸೀತಾ ಎಂದು ಕೂಗಿಕೊಂಡಿತಲ್ಲ. ಈ ಧ್ವನಿಯೇನಾದರೂ ಪರ್ಣ ಕುಟೀರಕ್ಕೆ ಕೇಳಿಸಿದರೆ ಅಲ್ಲಿ ಏನು ಅರ್ಥವಾಗುವುದು? ನಾನು ಈಗಲೇ ಹೋಗುವೆ. ಲಕ್ಷ್ಮಣ, ಲಕ್ಷ್ಮಣ, ಇದೇನು ಲಕ್ಷ್ಮಣ? ಜಾನಕಿಯನ್ನು ಬಿಟ್ಟು ಬರಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು. ಜಾನಕಿಯನ್ನು ಬಿಟ್ಟು ಏತಕ್ಕಾಗಿ ಇಲ್ಲಿಗೆ ಬಂದೆ ಲಕ್ಷ್ಮಣ? ಏನು ಮಾಡಲಣ್ಣ, ಆ ಆರ್ತ ಧ್ವನಿಯನ್ನು ಕೇಳಿ ಮಾತೆಯವರು ನಿನಗೇನೋ ತೊಂದರೆ ಆಗಿರಬಹುದು ಎಂದು
ನನ್ನನ್ನು ಕಳಿಸಿದರು ಅಣ್ಣ, ನನ್ನನ್ನು ಕಳಿಸಿದರು. ಅಯ್ಯೋ ಲಕ್ಷ್ಮಣ, ಎಷ್ಟು ವಿಧವಾಗಿ ಹೇಳಿದರು. ಜಾನಕಿಯನ್ನು ಬಿಟ್ಟು ಏತಕ್ಕಾಗಿ ಇಲ್ಲಿಗೆ ಬಂದೆ ಲಕ್ಷ್ಮಣ? ನಡಿ, ಜಾಗೃತನಾಗಿ ನಡಿ, ಅಲ್ಲಿ ಏನು ಅರ್ಥವಾಗಿರುವುದು ನೋಡೋಣ. ನಡಿ. ಸೀತಾ, ಸೀತಾ, ಮಾ, ಜಾನಕಿ, ಮಾತಾ, ಜಾನಕಿ, ಅಮ್ಮ, ಸೀತಾ, ಲಕ್ಷ್ಮಣ, ಎಲ್ಲಿ ಹುಡುಕಿದರೂ ಜಾನಕಿ ಸುಳಿವೆ ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ? ಹೌದು. ಅಯ್ಯೋ, ನಾನು ಏನು ಮಾಡಲಿ, ನಾನು ಏನು ತಾನೇ ಮಾಡಲಿ ಲಕ್ಷ್ಮಣ? ಅಣ್ಣ, ಲಕ್ಷ್ಮಣ, ಗೋದಾವರಿ ನದಿ ತೀರದಲ್ಲಿ ಏನಾದರೂ ಇರಬಹುದೇನೋ, ಹೋಗು, ನೋಡಿ ಬರುವೆನು. ಜಾಗೃತನಾಗಿ ಹೋಗು, ಹೋಗು ಲಕ್ಷ್ಮಣ. ಹಾಗೆ ಆಗಲಣ್ಣ. ಧರಣಿ ಜಾತೆ ಮಾತೆ ಸೀತೆಯ ಕಾಣದ ದಳೆ, ಧರಣಿ ಜಾತೆ ಮಾತೆ ಸೀತೆಯ ಕಾಣದ ಅಮ್ಮ, ಎಲ್ಲಿರುವೆ ಮಾತಾ? ಅಮ್ಮ ನಿನ್ನ ವಿರಗವೋ, ಅಮ್ಮ ನಿಮ್ಮ ವಿರಗವನ್ನು ಸುಖಿಸಬಲ್ಲನ ರಾಮಚಂದ್ರ, ಸುಖಿಸಬಲ್ಲನ ರಾಮಚಂದ್ರ, ಸುಖಿಸಬಲ್ಲನ ರಾಮಚಂದ್ರ. ಧರಣಿ ಜಾತೆ ಮಾತೆ ಸೀತೆಯ ಕಾಣದ ರಾಮ, ಕಾಣದ ಅಬ್ಬಾ. ಕಾಂಚನ ಮೃಗವ ಬಯಸಿದೆಗೆ ಅಮ್ಮ, 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 ಕಾಂಚನ ಮೃಗವ ಬಯಸಿದೆಯೇ, ಏನ ಪೇಳಲಿ ರಾಮಚಂದ್ರ, ಏನ ಪೇಳಲಿ ರಾಮಚಂದ್ರ, ಮತ್ತೆಗೆ ಮುಖವ ತೋರಿಸಲಿ, ಮತ್ತೆಗೆ ಮುಖವ ತೋರಿಸಲಿ. ಧರಣಿ ಜಾತೆ ಮಾತೆ ಕಾಣದ ರಾಮ, ಕಾಣದ ಅಮ್ಮ, ಎಲ್ಲಿರುವೆ ಮಾತಾ, ಎಲ್ಲಿರುವೆ ತಾಯಿ?
ಸೀತಾ ಎಲ್ಲಿ ಮರೆಯಾದ ಜಾನಕಿ? ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆ ಹಾ ಜಾನಕಿ. ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆ ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತಾ ಹಾ ಸೀತಾ ಜಾನಕಿ ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತಾ ಪ್ರೇಮಗಾನದ ಸುಧೆಯ ಹಾಡಿದವನು ಹಾ ಜಾನಕಿ. ಪ್ರೇಮಗಾನದ ಸುಧೆಯ ಹಾಡಿದವನು ಗೋದಾವರಿ ಮೌನವಾಂತಿವೆ ಮಸಣ ಮೌನದಿ ಸುಳಿವ ವಿಪಿಲವಾಸಿಗಳೆನ್ನಿ ಸೀತಾ ಮಸಣ ಮೌನದಿ ಸುಳಿವ ವಿಪಿಲವಾಸಿಗಳೆನ್ನಿ ಧರಣಿ ಜಾತೆಯ ಕಾಣಿರ ಧರಣಿ ಜಾತೆಯ ಕಾಣಿರ ಕಾಣಿರ ಜಾನಕಿ. ಅಯ್ಯೋ ನೇಸರನೆ ನೀವೇಕೆ ಮೋಡ ಮರೆ ಮಾಡಿರುವೆ. ಅಯ್ಯೋ ಸೀತಾ ಎಲ್ಲಿ ಮರೆಯಾದ ಜಾನಕಿ? ನೇಸರನೆ ಸೀತೆ ಇರುವ ಸುಳಿಯ ತೊರೆಯ ಸೀತಾ ಸೀತಾ ಅಯ್ಯೋ ಜಾನಕಿ ಎಲ್ಲಿ ಮರೆಯಾದ ಸೀತಾ ಎಲ್ಲಿ ಮರೆಯಾದ ಲಕ್ಷ್ಮಣ? ಜಾನಕಿಯನ್ನೇದಾರು ಗೋದಾವರಿ ನದಿ ತೀರದಲ್ಲಿ ಏನಾದರೂ ಕಂಡೆಯ? ಎಲ್ಲಿ ಹುಡುಕಿದವರು ಮಹಾತಿಯವರ ದರ್ಶನವೇ ಇಲ್ಲದಂತಾಗಿರುವುದು. ಅಯ್ಯೋ ಲಕ್ಷ್ಮಣ, ಸೀತಾ ಲೋಕೋತ್ತರ ಸೌಂದರ್ಯವತೆಯಾದ ನಿನ್ನನ್ನು ಯಾರಾದರೂ ಕೀಚಕರು ಎತ್ತಿಕೊಂಡು ಹೋದರೆ ಅಥವಾ ಯಾವುದಾದರೂ ಕಾಡು ಮೃಗವು ಭಕ್ಷಿಸಿತೆ, ಅಯ್ಯೋ ನಾನು ಏನು ಮಾಡಲಿ?
ನಾನು ಏನು ಮಾಡಲು ಲಕ್ಷ್ಮಣ, ನಾನು ಏನು ಮಾಡಲು? ಅಣ್ಣ ಸಮಾಧಾನದ ಮುಂದೆ ಎಲ್ಲಿಯಾದ್ರೂ ಹುಡ್ಕೋಣ ನಡೆ ಅಣ್ಣ. ಬಾ ಲಕ್ಷ್ಮಣ. ಅಣ್ಣ ಲಕ್ಷ್ಮಣ ಅಲ್ಲಿ ನೋಡು, ಈ ಭೂತವು ಮಾತೆಯವರೇನ ಏನಾದರೂ ನುಂಗಿರಬಹುದೇ? ಅಪ್ಪಣೆಯನ್ನು ಕೊಡು, ಅದನ್ನು ಒಂದೇ ಬಾಣದಿಂದ ತಡೆ ಲಕ್ಷ್ಮಣ, ತಡೆ. ಅದು ರಾಮ ರಾಮ ಎಂದು ನನ್ನ ನಾಮಸ್ಮರಣೆಯನ್ನು ಮಾಡುತ್ತೆ. ಅಲ್ಲಿ ಹೋಗಿ ನೋಡೋಣವೇ? ಹಾಗೆ ರಾಮಚಂದ್ರ. ಅಯ್ಯ, ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ಅಪ್ಪ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ಅಯ್ಯ, ನಾವು ಅಯೋಧ್ಯಪತಿಯಾದ ದಶರಥ ಚಕ್ರವರ್ತಿಯ ಪುತ್ರನು. ನಾನು ರಾಮನು, ಈತನು ನನ್ನ ತಮ್ಮ ಲಕ್ಷ್ಮಣನು. ರಾಮಚಂದ್ರ, ನಾನು ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯುವೆಂದು ಕರೆಯುವರು. ತುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಅಯ್ಯೋ ಸೀತಾ, ನಾನು ಅಡ್ಡಗಟ್ಟಿದೆನು. ಅದಕ್ಕೆ ಅವನು ನನ್ನ ಪ್ರಾಣದ ನೆಲೆಯನ್ನರಿತು ಈ ರೀತಿ ದುರವ್ಯವಸ್ಥೆ ಮಾಡಿದನು ರಾಮಚಂದ್ರ. ಅಯ್ಯೋ ಆಗ ಲಕ್ಷ್ಮಣ, ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವಾದ ಮಾಡಿದರು ರಾಮಚಂದ್ರ. ಆಶೀರ್ವಾದ ಮಾಡಿದರು. ಇದು ನನ್ನ ಪ್ರಾಣದ ನೆಲೆಯು ಹಾರಿ ಹೋಗುವಂತಿದೆ. ಇದು ನನಗೆ ಸದ್ಗತಿಯನ್ನು ಮಾಡು ರಾಮಚಂದ್ರ. ಲಕ್ಷ್ಮಣ, ಅಣ್ಣ, ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ನಮ್ಮ ಜನಾಕರ ಸಮನಾದ ಜಟಾಯುರನ್ನು ಅಂತ್ಯಕ್ರಿಯೆಯನ್ನು ಮಾಡಿ ಮುಂದೆ ಹೋಗೋಣವೇ? ಹಾಗೆ ಆಗಲಣ್ಣ, ಹಾಗೆ ಆಗಲಿ.